ಹಾಯ್ ಹಲೋ ನಮಸ್ಕಾರ. ಅಚ್ಚರಿ ಅಶ್ವಿನಿ ಆರಿ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಡಬಲ್ ಬಟನ್ ಹೋಲ್ನ ಯಾವ ರೀತಿ ಹಾಕೋದು ಈ ಸ್ಟಿಚ್ನ ಅಂತ ನೋಡ್ಕೊಳ್ಳೋಣ. ನೀವು ಹಿಂದಿನ ಕ್ಲಾಸಲ್ಲಿ ಬರೀ ಬಟನ್ ಹೋಲ್ ಸ್ಟಿಚ್ ಹಾಕಿದ್ರಿ ಅಲ್ವಾ, ಇವತ್ತು ಡಬಲ್ ಬಟನ್ ಹೋಲ್ನ ಹಾಕೋಣ. ಇದಕ್ಕೆ ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ನಾನು 3 ಲೈನ್ನ ಬರೆದು ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೇಲ್ಗಡೆ ಒಂದು ಲೈನ್ ಇದೆ, ಮಧ್ಯ ಒಂದು ಲೈನ್ ಇದೆ, ಇಲ್ಲಿ ಕೆಳಗಡೆ ಒಂದು ಲೈನ್ ಇದೆ. ಸೊ ಈ 3 ಲೈನ್ನ ನಾವು ಕನೆಕ್ಟ್ ಮಾಡಿ ಸ್ಟಿಚ್ನ ಹಾಕಬೇಕು. ಇದಕ್ಕೆ ನಾನು ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ. ಸಿಲ್ಕ್ ಥ್ರೆಡ್ನ ತೊಗೊಂಡು ಈಗ ಇಲ್ಲಿಂದ ನಾನು ಸ್ಟಿಚ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮಧ್ಯದ ಲೈನ್ ಏನು ನಾವು ಬರೆದುಕೊಂಡಿದ್ವೋ ಅಲ್ಲಿಂದ ಸೂಜಿಯಿಂದ ದಾರನ ಮೇಲ್ಗಡೆಗೆ ತೊಗೊಳ್ಳಿ. ಓಕೆನಾ? ಸೊ ಈ ರೀತಿ ತೊಗೊಂಡ ಮೇಲೆ ಏನು ಮಾಡಬೇಕು, ನೀವು ಪ್ರತಿ ಸಲ ಅಂದರೆ ನಿಮಗೆ ಹಿಂದಿನ ಕ್ಲಾಸಲ್ಲಿ ಹೇಳ್ಕೊಟ್ಟಿರಲಿಲ್ಲ ಅಲ್ಲ, ಬ್ಯಾಕ್ ಸ್ಟಿಚ್ ಹಾಕಬೇಕು ಅಂತ. ಯಾವುದೇ ಒಂದು ಸ್ಟಿಚ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಈ ರೀತಿ ಒಂದು ಲಾಕ್ ಚೈನ್ ಅಥವಾ ಬ್ಯಾಕ್ ಚೈನ್ನ ಹಾಕ್ಕೊಬೇಕು. ಇದು ಏನು ಮಾಡುತ್ತೆ ಅಂತಂದರೆ ನಿಮ್ಮ ಗಂಟು ಕರೆಕ್ಟಾಗಿ ಒಂದೇ ಪ್ಲೇಸಲ್ಲಿ ಕೂತಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ? ಮತ್ತೆ ತೋರಿಸ್ತೀನಿ ನೋಡಿ. ನೀವು ಏನು ದಾರ ತೊಗೊಂಡಿರ್ತೀರೋ ಆ ದಾರನ ಮೇಲ್ಗಡೆಗೆ ತೊಗೊಳ್ಳಿ. ತೊಗೊಂಡು ಮೇಲೆ ಒಂದು ಪುಟ್ಟದಾಗಿ ಅದ್ರ ಪಕ್ಕದಲ್ಲೇ ಪುಟ್ಟದಾಗಿ ಒಂದು ಲಾಕ್ ಚೈನ್ ಹಾಕಬೇಕು. ಓಕೆನಾ? ಇದಾದಮೇಲೆ ನಾವು ಡಬಲ್ ಬಟನ್ ಹೋಲ್ನ ಹಾಕೋಣ. ಈಗ ಮೇಲ್ಗಡೆ ಇರೋ ಲೈನಲ್ಲಿ ಮೊದಲು ಒಂದು ಲಾಂಗ್ ಚೈನ್ ಹಾಕ್ತಾ ಇದ್ದಂಗೆ ಬಟನ್ ಹೋಲ್ ಸ್ಟಿಚ್ಗೆ ನೀವು ಈ ರೀತಿ ಕೆಳಗಡೆಗೆ ಎಳಿತೀರಲ್ಲ, ಆ ಥರ ಎಳೆದು ಪೂರ್ತಿಯಾಗಿ ಕೆಳಗಡೆ ಲೈನ್ ಹತ್ರ ಬರಬೇಕು ನೋಡಿ, ಈ ಥರ. ಅದಾದಮೇಲೆ ಮತ್ತೆ ಮೇಲ್ಗಡೆಗೆ ಹೋಗಿ ಕರೆಕ್ಟಾಗಿ ಮಧ್ಯದಲ್ಲಿ ಲಾಕ್ ಮಾಡಬೇಕು ನೋಡಿ. ಮತ್ತೆ ತೋರಿಸ್ತೀನಿ. ನೆಕ್ಸ್ಟ್ ಒಂದು ಚೈನ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಚೈನ್ ಹಾಕಾದ್ಮೇಲೆ ಮೇಲ್ಗಡೆ ಲೈನಲ್ಲಿ ಒಂದು ಲಾಂಗ್ ಚೈನ್, ಅದನ್ನು ಹಾಗೇ ಎಳ್ಕೊಂಡು ಬಂದು ಕೆಳಗಡೆ ಲೈನಲ್ಲಿ ಒಂದು ಲಾಂಗ್ ಚೈನ್, ಮತ್ತೆ ತಗೊಂಡೋಗಿ ಮಧ್ಯದಲ್ಲಿ ಅದನ್ನು ಲಾಕ್ ಮಾಡ್ತಾ ಇದ್ದೀನಿ. ಗೊತ್ತಾಯ್ತಲ್ಲ? ಮತ್ತೆ ಪಕ್ಕದಲ್ಲಿ ಒಂದು ಚೈನ್ ಹಾಕಿ, ತುಂಬ ಪುಟ್ಟದಾಗಿ ಹಾಕಿ, ಅಂದರೆ ತುಂಬ ಲಾಂಗಾಗಿ ಬೇಡ, ಒಂದು ಮೀಡಿಯಮ್ ಲೆಂತಲ್ಲಿ ಚೈನ್ ಹಾಕಿದ್ಮೇಲೆ ಮತ್ತೆ ಲಾಂಗ್ ಚೈನ್ ಎಳೀರಿ, ಕೆಳಗಡೆ ಲೈನಲ್ಲಿ ಒಂದು ಲಾಂಗ್ ಚೈನ್, ಮತ್ತು ಅದನ್ನು ಎಳ್ಕೋಬೇಕು ನೋಡಿ. ಈ ಥರ ಮಾಡೋ ಟೈಮಲ್ಲಿ ಏನಾಗುತ್ತೆ, ನಿಮಗೆ ಒಂದೊಂದ್ಸಲ ಮಧ್ಯಕ್ಕೆ ಲಾಕ್ ಬರಲ್ಲ. ಆವಾಗ ಏನು ಮಾಡಬೇಕು, ಮೇಲ್ಗಡೆ ದಾರನ ಈ ಥರ ಎಳಿಬೇಕು, ಮೇಲ್ಗಡೆ ಮತ್ತು ಕೆಳಗಡೆ. ನೀವು ಕೆಳಗಡೆ ಕೈಯಲ್ಲಿ ದಾರ ಇಟ್ಕೊಂಡಿರ್ತೀರಲ್ಲ, ಆ ದಾರ ಮತ್ತು ಇಲ್ಲಿ ಮೇಲ್ಗಡೆ ಎರಡೂ ಹಿಂಗೆ ಎಳೆದಾಗ ಕರೆಕ್ಟಾಗಿ ಗಂಟು ಮಧ್ಯಕ್ಕೆ ಬರುತ್ತೆ. ಗಂಟು ಮಧ್ಯಕ್ಕೆ ಬಂದ ಮೇಲೆ ನೀವು ಪುಟ್ಟದಾಗಿ ಚೈನ್ ಹಾಕಬೇಕು. ಆ ಲಾಕ್ ಚೈನ್ ಆದಮೇಲೆ ನೆಕ್ಸ್ಟ್ ಚೈನ್ ಹಾಕಬೇಕು. ನೆನಪಲ್ಲಿ ಇಟ್ಕೊಳ್ಳಿ. ಲಾಕ್ ಆದಮೇಲೆ ನೆಕ್ಸ್ಟ್ ಚೈನ್ ಹಾಕಿ, ಮತ್ತೆ ಮೇಲ್ಗಡೆ ಲಾಂಗ್ ಚೈನ್ ಎಳೆದು ಮತ್ತೆ ಕೆಳಗಡೆ ಲಾಂಗ್ ಚೈನ್, ಅದಾದಮೇಲೆ ಇದನ್ನು ನೀಟಾಗಿ ಎಳ್ಕೊಬೇಕು ನೋಡಿ. ಈ ಥರ ಬರದೇ ಇದ್ದಾಗ ಮೇಲೆ ಕೆಳಗಡೆ ಮಾಡಿದ್ರೆ ನೀಟಾಗಿ ಮಧ್ಯಕ್ಕೆ ಬರುತ್ತೆ. ಅಷ್ಟೇ. ಈ ಥರ ಆದಮೇಲೆ ಇಮಿಡಿಯೇಟಾಗಿ ಲಾಕ್ ಮಾಡಿ. ಪ್ರತಿ ಸಲ ಲಾಂಗ್ ಚೈನ್ ಆದಮೇಲೂ ನಾವು ಲಾಕ್ ಮಾಡಲೇಬೇಕು. ಬಟ್ ಇಲ್ಲಿ ನಾವು ಡಬಲ್ ಬಟನ್ ಹೋಲ್ ಮಾಡ್ತಾ ಇದ್ದೀವಿ ಅಂದರೆ 2 ಲಾಂಗ್ ಚೈನನ್ನು ನಾವು ಒಟ್ಟಿಗೆ ಲಾಕ್ ಮಾಡಬೇಕು. ಅದಕ್ಕೆ ಡಬಲ್ ಬಟನ್ ಹೋಲ್ ಸ್ಟಿಚ್ ಅಂತ ಹೇಳ್ತೀವಿ. ಇದೆಲ್ಲ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಎಲ್ಲ ಡೈರೆಕ್ಷನ್ನಲ್ಲೂ ನೀವು ನೀಡಲ್ನ ರೊಟೇಟ್ ಮಾಡೋದು ಪ್ರಾಕ್ಟೀಸ್ ಆಗುತ್ತೆ. ಸೊ ಕಂಪಲ್ಸರಿ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದಲ್ಲ ನಾನು ಯಾವ ಥರ ಹಾಕ್ತಿದ್ದೀನಿ ಅಂತ? ನೀವೇನಾದರೂ ಹೊಸ ನೀಡಲ್ನ ತೊಗೊಂಡಿದ್ರೆ ನೀಡಲಲ್ಲಿ ಥ್ರೆಡ್ಡು ಆವಾಗವಾಗ ಕಟ್ ಆಗ್ತಾ ಇರುತ್ತೆ ಮತ್ತು ಎಳೆ ಬಿಚ್ಕೊಳ್ತಾ ಇರುತ್ತೆ. ಆ ರೀತಿ ಎಲ್ಲ ಪ್ರಾಬ್ಲಮ್ಸ್ನ ನೀವು ಅವಾಯ್ಡ್ ಮಾಡಬೇಕು ಅಂತಂದರೆ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಬೇಕು. ರೆಗ್ಯುಲರಾಗಿ ನೀವು ಪ್ರಾಕ್ಟೀಸ್ ಮಾಡಿದಾಗ ನಿಮ್ಮ ಕೈಗೆ ನೀಡಲು ಪಳಗತ್ತೆ. ನೀಡಲ್ ಪಳಗಿದಾಗ ನೀವು ಈಸಿಯಾಗಿ ಚೈನ್ಸ್ನ ಹಾಕ್ಬೋದು. ಸೊ ಇವಾಗ ಇಲ್ಲಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ಎಲ್ಲ ಬೇಸ್ ಬಂದು ಚೈನ್ ಸ್ಟಿಚ್ಚೆ, ಬಟ್ ಅದನ್ನು ನಾವು ಹಾಕುವಂಥ ವಿಧಾನ ಮಾತ್ರ ಬೇರೆ ಇರುತ್ತೆ. ಅದರ ಡೈರೆಕ್ಷನ್ಗಳು ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡಿ, ಆಲ್ಮೋಸ್ಟು ಮುಗ್ದಿದೆ. ಈಗ ಇಲ್ಲಿ ಕೊನೆಯಲ್ಲಿ ಒಂದು ಹಾಕಿ ಈಗ ಇದಕ್ಕೆ ಔಟ್ಲೈನ್ ಕೊಡಬೇಕು. ಔಟ್ಲೈನ್ ಅಂದರೆ ನಿಮಗೆ ಗೊತ್ತಿದೆ ಅಲ್ಲ, ಚೈನ್ ಸ್ಟಿಚ್. ನಾವೇನು ಡಿಸೈನ್ನ ಡ್ರಾ ಮಾಡಿರ್ತೀವೋ ಅದಕ್ಕೆ ಒಂದು ಔಟ್ಲೈನ್ ಅಂತ ಕೊಟ್ಟಾಗ ನಿಮಗೆ ಅದು ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಡ್ರಾಯಿಂಗ್ನ ಬಿಟ್ಟರೆ ಚೆನ್ನಾಗಿರಲ್ಲ ಅಲ್ವಾ? ಮತ್ತು ಇಲ್ಲೆಲ್ಲ ನಿಮಗೆ ಹೋಲ್ಸ್ ಕಾಣಿಸ್ತಿದೆಯಲ್ಲ, ಈ ಹೋಲ್ಸ್ನೆಲ್ಲ ನಾವು ಕವರ್ ಮಾಡೋದಕ್ಕೇ ಚೈನ್ ಸ್ಟಿಚ್ನ ಹಾಕ್ತೀವಿ. ಈ ರೀತಿ ಚೈನ್ ಸ್ಟಿಚ್ ಹಾಕಿದಾಗ ನೀಟಾಗಿ ಕವರ್ ಆಗುತ್ತೆ.
ನೀವು ಇದನ್ನು ಒಂದು ಚೆನ್ನಾಗಿರೋಂಥ ಡಿಸೈನಲ್ಲಿ, ಅಂದರೆ ಪುಟ್ಟದಾಗಿರೋಂಥ ಡಿಸೈನ್ ಆದರೂ ಪರವಾಗಿಲ್ಲ, ಅದರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನಿವಾಗ ಇದನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಎಂಡ್ ನಾಟ್ ಹಾಕೋದು ಗೊತ್ತಿದೆಲ್ಲ, ನೀಟಾಗಿ ಎಂಡ್ ನಾಟ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸಿಲ್ಕ್ ಥ್ರೆಡ್ ಇದ್ದಾಗ ನಿಮಗೆ ಕಷ್ಟ ಆಗಬಹುದು ಅಷ್ಟೇ. ಸೊ ನಾನಿಲ್ಲಿ ಕೆಳಗಡೆ ಹಾಕಿಲ್ಲ, ನೀವು ಹಾಕಬೇಕಾದ್ರೆ ಪೂರ್ತಿಯಾಗಿ ಹಾಕಬೇಕಾಗತ್ತೆ. ಓಕೆನಾ? ಸೊ ಇವಾಗ ಈ ಥರ ಸ್ಟಿಚಸ್ನ ನಾವು ಯಾವ ಥರ ಇಮೇಜಲ್ಲಿ ಅಥವಾ ಯಾವ ಥರದ್ರಲ್ಲಿ ಬಳಸಬೇಕು ಅಂತ ನೀವು ಅಂದ್ಕೊಳ್ತಾ ಇರ್ತೀರಾ. ಏನಪ್ಪ ಇದು ಈ ಥರ ಇದೆ, ಇದು ಎಲ್ಲಿ ಬಳಸಬಹುದು ಅಂದ್ಬಿಟ್ಟು. ಇಲ್ಲಿ ನೋಡ್ಬೋದು, ನಾನೊಂದು ಪುಟ್ಟದಾಗಿ ಪೆಟಲ್ ಥರ ಬರ್ದಿದ್ದೀನಿ. ಕರೆಕ್ಟಾ? ನೋಡಿ, ಈ ಪೆಟಲ್ ಥರ ಏನಿದೆಯೋ ಇದನ್ನು ನೀವು ಅರ್ಧ ಭಾಗ ಮಾಡ್ಕೊಬೇಕಾಗತ್ತೆ. ಆವಾಗ ನಿಮಗೆ 3 ಲೈನ್ ಥರ ಸಿಗುತ್ತೆ. ಇವಾಗ ಈ ಕಡೆ ಒಂದು ಭಾಗ, ಈ ಕಡೆ ಒಂದು ಭಾಗ ಅಂತಂದರೆ ಇಲ್ಲಿ ಮಧ್ಯ ಒಂದು ಭಾಗ ಮಾಡಿಕೊಂಡ್ರೆ ನೀವು ಇಲ್ಲಿಂದ ಇಲ್ಲಿಗೆ ಲಾಂಗ್ ಚೈನ್, ಇಲ್ಲಿ ಲಾಂಗ್ ಚೈನ್, ಮತ್ತು ಲಾಕ್, ಲಾಂಗ್ ಲಾಂಗ್ ಲಾಕ್, ಮತ್ತು ನೆಕ್ಸ್ಟ್ ಚೈನ್ ಲಾಂಗ್ ಲಾಂಗ್ ಲಾಕ್. ಈ ಥರ ಅಡ್ಡಡ್ಡ ಕೂಡ ನೀವು ಇದರಲ್ಲಿ ಸ್ಟಿಚ್ ಮಾಡ್ಬೋದು. ಸೊ ಪೆಟಲ್ ಒಳಗಡೆ ಕೂಡ ನೀವು ಈ ಸ್ಟಿಚ್ನ ಬಳಸ್ಬೋದು. ಅದೇ ಥರ ಇದರಲ್ಲೂ ಹಾಗೆ ಮಾಡ್ಬೋದು. ಇಲ್ಲಿಂದ ತಗೊಳ್ತೀರಾ, ಲಾಂಗ್ ಲಾಂಗ್ ಲಾಕ್, ಲಾಂಗ್ ಲಾಂಗ್ ಲಾಕ್. ಈ ಥರ ಅಡ್ಡನಾದರೂ ಹಾಕ್ಬೋದು, ಅಥವಾ ನೀವು ಇದನ್ನೇ ಅಡ್ಡ ಮಾಡ್ಕೊಂಡು ಹೀಗೆ ಈ ಥರ ಹಾಕ್ಬೋದು. ಬಟ್ ತುಂಬ ಲಾಂಗ್ ಆಗಿ ಈ ಚೈನನ್ನು ಹಾಕಕ್ಕೆ ಹೋಗಬೇಡಿ. ಓಕೆನಾ? ಪುಟ್ಟದಾಗಿದ್ದಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇಷ್ಟಿದ್ರೆ ಸಾಕು, ಇಷ್ಟು ಲೆಂತ್ ಇದ್ದರೆ ನಿಮಗೆ ಸ್ಟಿಚಸ್ಸು ಕರೆಕ್ಟಾಗಿ ಕಾಣಿಸುತ್ತೆ. ಸೊ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಈ ಸ್ಟಿಚ್ನ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಆ್ಯಂಡ್ ಬಾಯ್ ಬಾಯ್.